ನಮಸ್ಕಾರ ಫ್ರೆಂಡ್ಸ್. ನಾನು ಕರ್ನಾಟಕದವನು. ಇಲ್ಲಿ ಉತ್ತರ ಪ್ರದೇಶದಲ್ಲಿ ನಾನು ಬಂದು ವಾಸವಾಗಿದ್ದೀನಿ. ಇಲ್ಲಿ ಬಂದು ನಾನು 8 ವರ್ಷ ಆಯ್ತು ರೀ. 8 ವರ್ಷ ಆಯಿತು. ನಾನು 8 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ, ಒಬ್ಬನೇ ಇದ್ದೀನಿ. ನನ್ನ ಫ್ಯಾಮ್ಲಿ ಬೆಳಗಾವಿನಲ್ಲಿದ್ದಾರೆ. ನಾನೇ ನನ್ನ ಫ್ಯಾಮ್ಲಿ ನನ್ನ ಜೊತೆ ಇತ್ತು. ಅವರು ಇಲ್ಲಿ ಬಹಳ ತಂಪಲ್ಲ, ಇಲ್ಲಿ ಭಾಳ ತಂಪೈತಿ. ಅದಕ್ಕೋಸ್ಕರ ಅವರು ಆಗಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟೆ, ಅವ್ರನ್ನೆಲ್ಲ ಊರಿಗೆ ಕಳಿಸ್ಬಿಟ್ಟೆ. ನಮ್ಮ ಮಕ್ಕಳನ್ನ ಎಲ್ಲ ಅಲ್ಲೇ ಊರಿಗೆ, ಅಲ್ಲೇ ವಿದ್ಯಾಭ್ಯಾಸ ಅಲ್ಲೇ ಮಾಡಕತ್ತಾರೆ. ಈಗ ಸದ್ಯಕ್ಕೆ ಇಲ್ಲಿ ನಾನು ಒಬ್ಬನೇ ಅದೀನಿ. ಆದರೆ ಏನು ಮಾಡೋದು, ನನಗೆ ಭಾಳ ನೆನಪಾಗ್ತದೆ. ನನಗೆ ನನ್ನ ಮನೇದು ಎಲ್ಲರದ್ದು ನೆನಪು ಭಾಳ ಬರ್ತದೆ. ಏನು ಮಾಡೋಕ್ಕಾಗೈತಿ, ನನಗೆ ಬರೋಲ್ಲ. ಮನೆ ಜವಾಬ್ದಾರಿ ದುಡಿಯೋಕೆ ಬೇಕು. ನಾನು ದುಡಿಲಿಲ್ಲ ಅಂದ್ರೆ ನನ್ನ ಮನೆ ನಡೆಯೋದಿಲ್ಲ. ಅದಕ್ಕೋಸ್ಕರ 8 ವರ್ಷ ಆಯ್ತು ನಾನು ಇಲ್ಲೇ ಇದ್ದೀನಿ. 8 ವರ್ಷದಿಂದ ಇಲ್ಲೇ ಇದ್ದೀನಿ. ಅವಾಗ ನಾನು 4 ಹಬ್ಬಕ್ಕಾಯಿತು, ಮತ್ತು ನನ್ನ ಆ್ಯನಿವರ್ಸರಿ ಆಯಿತು, ಮತ್ತು ನನ್ನ ಹೆಂಡತಿ ಬರ್ತ್ಡೇ ಆಯಿತು, ಹೋಗಿರ್ತೀನಿ ನಾನು. ಇಲ್ಲಿ ಏನು ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಕಡೆ ನಾವು ಬೆಳಗಾವಿನಾಗ ಏನಾಗೈತಿ, ಬೆಳಗಾವಿ. ನಾನು ಕನ್ನಡ ಅಚ್ಚ ಕನ್ನಡದಲ್ಲಿ ಮಾತಾಡ್ಬೇಕಪ್ಪ ಅಂತಂದರೆ, ನಾನು ಬೆಳಗಾವಿ ಇದ್ದವನು. ಅಲ್ಲಿ ನನಗೆ ಬೆಳಗಾವಿ ಅಂತ, ನಾನು ಕನ್ನಡಿಗ ಅನ್ನೋಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ಯಾಕೆ ಅಂತಂದರೆ, ಇಲ್ಲಿ ನಾನು ಇದ್ದು 8 ವರ್ಷ ಆಯಿತಪ್ಪ ಅಂತಂದ್ರೆ, ನಾವು ಊಟ ಮಾಡುವಂಥ, ನಾವು ತೊಡುಗೆ ಊಟ ಮಾಡೋದು ಸಿಸ್ಟಮ್ ಇಲ್ಲಿ ಇಲ್ಲ. ನಾವು ಎಲ್ಲಿಯಾದರೂ ಈಗ ಇಲ್ಲಿ ಹೊರಗಡೆ ಹೋಗ್ಬೇಕಪ್ಪ ಅಂತಂದ್ರೆ, ಅಂದ್ರೆ ನಾನು ಇಲ್ಲಿ ಸದ್ಯಕ್ಕೆ ಈಗ ಉತ್ತರ ಪ್ರದೇಶದಲ್ಲಿದ್ದೀನಿ. ಹೊರಗಡೆ ಹೋದಾಗ ನನಗೇನು ತಿನ್ನಬೇಕಂತ ಆಸೆ ಆಯ್ತಪ್ಪ ಅಂತಂದ್ರೆ, ನಮ್ಮ ಕಡೆ ಏನಾಕೈತೆ ರೀ, ನಾವೇನಾರ ಎಲ್ಲರೂ ಹೊರಗಡೆ ಸ್ವಲ್ಪ ಆದರೂ ಹೋದೆವು ಅಂತಂದ್ರೆ, ನಮಗೆ ಇಷ್ಟ ಆಗಿದ್ದದು ಏನಾರ ಒಂದು ಬಜಿಯರ ಆಗಲಿ, ಮಿರ್ಚಿ ಬಜಿ ಆಗಿರಲಿ, ಕಾಂದಾ ಬಜಿ ಆಗಿರಲಿ, ಸಾಯಂಕಾಲ ಮತ್ತು ಏನದ ಗಿರ್ಮಿಂಟ್ ರೀ. ನಮಗೆ ಗಿರ್ಮಿಂಟ್ ಅಂದ್ರೆ ಭಾಳ ಇಷ್ಟ. ಆದರೆ ಇಲ್ಲಿ ಇಲ್ಲಿ ಏನು ಸಿಗೋದೇ ಇಲ್ಲ. ಇಲ್ಲಿ ಏನೋ ಇದ್ದರೂ ಬರೀ ಇಲ್ಲಿ ಏನಪ್ಪ ಅವೇನೋ ಅಂತಾರೆ, ಟೀಕಾ ಅಂತ, ಆಲೂ ಟೀಕಾ ಅಂತ, ಆಮೇಲೆ ಬಡೇಕ ಬಾಲ್ ಅಂತ, ಏನೇನೋ ಒಂಥರ ಅವೆಲ್ಲ ಸಿಗ್ತಾವೆ ಇಲ್ಲಿ. ನನಗೆ ಇವತ್ತು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಾಕತ್ತೀನಿ ರೀ. ಯಾಕಂತಂದ್ರೆ ಎಲ್ಲರೂ ಮಾಡಾಕತ್ತಾರ್ರಿ, ಎಲ್ಲರೂ ಮಾಡ್ತಾರಂತೆ, ವಿಡಿಯೋ ವಿಡಿಯೋ ಮಾಡಿದ್ರೆ ಏನೋ ದುಡ್ಡು ಭಾಳ ಬರ್ತಾವಂತ ಹಂಗೆಲ್ಲ ಅಂದ್ರಪ್ಪ. ನನಗೂ ಒಂಥರ ಆಸೆ ರೀ, ಚಿಕ್ಕ ಆಸೆ. ನಾನು ಒಂಥರ ಮಾಡ್ಬೇಕಂತ ಅದಕ್ಕೆ ಮಾಡಾಕತ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಏನಾರು ಇದ್ರಪ್ಪ ಅಂತಂದ್ರೆ, ಫಸ್ಟ್ ಟೈಮ್ ಬರೀದ್ರೆ ನಂದು ವಿಡಿಯೋ, ನಿಮ್ಮ ಆಶೀರ್ವಾದ ಏನಾರು ಇತ್ತಪ್ಪ ಅಂತಂದ್ರೆ ಮತ್ತೆ ನಾನು ಮಾಡ್ತೀನಿ. ಇಲ್ಲಿ ಏನೈತ್ರಪ್ಪ ಅಂತಂದ್ರೆ, ಈಗ ನಾನು ಸದ್ಯಕ್ಕೆ ನಮ್ಮ ಮನೆಗೆ ಫೋನ್ ಮಾಡಿದ್ದೆ. ಅವರು ನಮ್ಮ ಮನ್ಯಾಗ ನನ್ನ ಹೆಂಡತಿ, ನನ್ನ ಮಕ್ಕಳು ಫೋನ್ ಮಾಡಿದೆ. ಅವ್ರು ಏನಂದರು, ಇಲ್ಲಿಪ್ಪ ಭಾಳ ಹೀಟ್ ಆಗಿಬಿಟ್ಟೈತಿ, ಈ ಸಲನ ಭಾಳ ಹೀಟ್ ಅಂತಂದ್ರೆ. ಏನಂದ್ರಪ್ಪ, ಈ ಸಲ ಬೆಳಗಾವಿನಾಗ ಭಾಳ ಹೀಟ್ ಐತೆ ಅಂತ. ಯಾವಾಗೂ ಅಲ್ಲಿ ನಮ್ಮ ಬೆಳಗಾವಿ ಐತಲ್ಲ, ಯಾವಾಗೂ ಹೀಟ್ ಇಲ್ಲ ಅಲ್ಲಿ, ಯಾವಾಗೂ ಮಳೆ ಭಾಳ ಬರ್ತದೆ. ಈ ಸಲ ಏನೈತೆ, ಹೀಟಿಗೆ ಅಷ್ಟೇ ಒದ್ದಾಡಕತ್ತಾರೆ ಜನ ಅಲ್ಲೆಲ್ಲ. ಅಲ್ಲಿ ಈಗ ಸದ್ಯಕ್ಕೆ ನಾನು ಟೆಂಪ್ರೇಚರ್ ನೋಡಿದ್ರೆ ಎಷ್ಟೈತಪ್ಪ ಅಂತಂದ್ರೆ 36ಕ್ಕೆ ನಮ್ಮ ಬೆಳಗಾವಿ ಜನ ಒದ್ದಾಡಕ್ಕೆ ಹೋಗ್ಬಿಟ್ಟಾರ. ಯಾಕಂದ್ರೆ ಫಸ್ಟ್ ಟೈಮ್ 36ಕ್ಕೆ ಅವ್ರಿಗೆ ಬೇಸಿಗೆ ತಡ್ಕೊಳಕ್ಕಾಗವಲ್ತು. ಭಾಳ ಸುಸ್ತಾಗಿಬಿಟ್ಟಿದ್ದಾರೆ ಈ ಸಲ ಜನ ನಮ್ಮ ಬೆಳಗಾವಿದವರು. ಆದರೆ ಇಲ್ಲಿ ಕಾಮನ್ 36 ಏನಂದ್ರೆ ಇಲ್ಲಿ ಕಾಮನ್. ಇಲ್ಲಿ 49, 50 ಮಟ ಇಲ್ಲಿ ಟೆಂಪ್ರೇಚರ್ ಹೋಗುತ್ತೆರಪ್ಪ. ಇದು ನನಗಂತೂ ಅದು 36 ಕಾಮನ್ ಆಗಿ ಅನಿಸ್ಬಿಟ್ಟೈತೆ. ಇಲ್ಲಿ 49, 50 ಮಟ ಹೋಗುತ್ತೆರಪ್ಪ. ಸುಸ್ತಾಗುತ್ತೆ ಭಾಳ. ಇಲ್ಲಿ ಆಗುತ್ತೆ. ನಮ್ಮ ತಂದೆ ತಾಯಿ ಫೋನ್ ಮಾಡಿದ್ರು ಈಗ ಸದ್ಯಕ್ಕೆ. ಅವರು ಇಲ್ಲಿ ನೋಡ್ರಿ, ನಮ್ಮ ಮಂಗ ಇಲ್ಲಿ ಬಂದಾನ. ಒಂದು ನಿಮಿಷ ಇಲ್ಲಿ ನೋಡ, ನಮ್ಮ ಮಂಗ ಕಾಡಕ್ಕೆ ಇಲ್ಲಿ ಬಂದ್ಬಿಟ್ಟಾನ. ಇಲ್ಲಿ ನೋಡ್ರಿ, ಇಲ್ಲಿ ಮಂಗ. ಇಲ್ಲಿ ಮಂಗಗಳು ಭಾಳ ರೀಪ್ಪ, ಮಂಗ್ಯಗಳು ಭಾಳ ಇಲ್ಲಿ. ಮಂಗ ಅಂತಂದಲ್ಲ, ಮಂಗ್ಯಗಳು ಭಾಳ ಇಲ್ಲಿ. ಏನು ಮಾಡ್ತೀರಿ ಅವಕ್ಕೆ ನಾವು ಏನಾರು ಒಂದು ಬಡಗಿ ಗಿಡಗಿ ಹಿಡ್ಕೊಂಡು ನಿಲ್ಬೇಕು ಇಲ್ಲಿ.
ನೋಡ್ರಿ ನಾ ಒಂದು ವಿಡಿಯೋ ಮಾಡಾಕತ್ತೀನಿ ಫಸ್ಟ್ ಟೈಮ್. ಬಿಡಪ್ಪ, ಜೈ ಬಜರಂಗ ಬಲಿ, ಬಿಡಪ್ಪ ಅಪ್ಪ, ನಮ್ಮಪ್ಪ ಬಿಡಪ್ಪ. ನಾವು ಹನುಮಾನ್ ಭಕ್ತರು ರೀ. ನಮಗೆ ನಾವು ಹನುಮಾನ್ರ ಭಕ್ತರು. ಎಲ್ಲಿ ಹಿಂದಿನ ಬಂದು ನಾವು ಹಿಡಿದು ಬಿಟ್ಟಾರ ಅಂತ ನನಗೆ ಎದುರಿಗೆ ಬರತ್ತೈತ್ರಿ. ಏನೋ ಹೇಳ್ತಾ ಇದ್ದೆ. ಅಲ್ಲಿ ನಮ್ಮ ಬೆಳಗಾವಿನಾಗ ಭಾಳ ಹೀಟ್ ಅಂತ್ರಿಪ್ಪ, ಭಾಳ ಅಂದ್ರೆ ಭಾಳ ಹೀಟ್. ಇಲ್ಲಿ ಇದು ಕಾಮನ್. ಇಲ್ಲಿ 50 ಮಟ್ಟ ಹೋಗುತ್ತೆ ಈಗ ಈ ಕಾಮನ್ನು. ಇಲ್ಲಿ ಮಳೆ ಕಡಿಮೆ ರೀ. ನಾನು ಇರೋದು ಉತ್ತರ ಪ್ರದೇಶ, ಸಿಕಂದರಾಬಾದ್ ಅಂತ ಒಂದು ಊರು. ಆ ಊರಿನಲ್ಲಿ ನಾನು ಒಂದು ಇಂಡಸ್ಟ್ರಿಯಲ್ ಏರಿಯಾ ಐತಿ, ಅಲ್ಲಿ ನಾನು ಜಾಬ್ ಮಾಡ್ತೀನಿ. ಊರಿನಿಂದ ಭಾಳ ಬರ್ತೈತೆ ರೀಪ್ಪ. ಏನು ಮಾಡೋದು, ಮನೆ ಜವಾಬ್ದಾರಿ, ಹೆಂಡತಿ, ಮಕ್ಕಳು, ತಂದೆ ತಾಯಿ ಅವ್ರನ್ನೆಲ್ಲ ಬಿಟ್ಟು ಇಷ್ಟು ದೂರ ಇದ್ದೀನಿ. ಫಸ್ಟ್ ಟೈಮ್ ನಾ ವಿಡಿಯೋ ಮಾಡಾಕಿದ್ದೀನಿ ರೀ ಸರ. ಯಾರು ಮೇಡಮು, ಸರ್, ಅಣ್ಣ ತಂಗಿಯರೇ, ಅಕ್ಕ ತಂಗಿಯರೇ, ತಂದೆ ತಾಯಿಯರೇ, ಅವರು ದೊಡ್ಡ ಹಿರಿಯರೇ, ನಮ್ಗೆ ಒಂದು ಆಶೀರ್ವಾದ ಕೊಟ್ಬಿಡ್ರಿ. ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹೆಂಗೆ ಹೋಗಾಕತ್ತೈತಿ ನನಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿ ನನ್ನ ಮಕ್ಕಳಾಯ್ತು, ನನ್ನ ಹೆಂಡತಿ ಮಕ್ಕಳಾಯ್ತು ನೋಡಿ ನಗ್ತಾರೆ ಅನಿಸುತ್ತೆ. ನಮ್ಮ ಫ್ರೆಂಡ್ಸೂ ನೋಡಿ ನಗ್ತಾರೆ. ಇದು ಎಂಥ ವಿಡಿಯೋ ಮಾಡಾಕ ನಲ್ಲೇ ಬಡ್ಡಿ ಮಗ ಅಂತ ಒಂದು ಚಿಕ್ಕ ಆಸೆ. ಏನಾಗುತ್ತಂತ ನೋಡೋಣ. ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡತ್ತೀನಿ. ನಿಮ್ಮ ಎಲ್ಲ ಆಶೀರ್ವಾದ ನನಗೆ ಇರಲಿ. ನನಗೂ ಬೆಳಗಾವಿಗೆ ಹೋಗ್ಬೇಕಂತ ಆಸೆ ಐತಿ. ನೋಡೋಣ, ಆ ದೇವರು ಯಾವಾಗ ನಮಗೆ ಕರೆಸ್ತಾನಂತ ಗೊತ್ತಿಲ್ಲ. ಎಲ್ಲರಿಗೂ ಒಂದು ಹೇಳ್ಬೇಕಪ್ಪ ಅಂತಂದ್ರೆ, ನಿಮ್ಮೆಲ್ಲರ ಆಶೀರ್ವಾದ ಈ ಬೆಳಗಾವಿ ಕನ್ನಡಿಗನಿಗೆ ಇರಲಿ, ಸದಾ ಇರಲಿ. ಮತ್ತೆ ನಿಮ್ಮ ಮುಂದೆ ಮತ್ತೆ ನಾನು ಒಂದು ಒಳ್ಳೆಯ ವಿಡಿಯೋ ಮಾಡೋಕೆ ಮತ್ತೆ ಬಂದುಬಿಡ್ತೀನಿ. ಆದರೆ ನಿಮ್ಮ ಆಶೀರ್ವಾದ ಏನಾದ್ರು ಸಿಗ್ತದೆ ಅಂತಂದ್ರೆ ನಾನು ಮತ್ತೆ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಜೈ ಕರ್ನಾಟಕ.